ನಾವೇನಾದ್ರು ಕೇಳಕ್ಕೆ ಹೋದ್ರೆ ನಿನಗೆ ಪವನ್ ಕಲ್ಯಾಣ್ PS ಫೋನ್ ಮಾಡಿರ್ಬೇಕಲ್ಲ, ನಿನಗೆ ನಾನೇ ನಂಬರ್ ಕೊಟ್ಟಿದ್ದೀನಿ, ಪವನ್ ಕಲ್ಯಾಣ್ PS ಫೋನ್ ಮಾಡ್ತಾರೆ, ಮತ್ತು ಶ್ರೀರಾಮುಲು ಅವ್ರು PS ಫೋನ್ ಮಾಡ್ತಾರೆ ಅಂತ ಎಲ್ಲರೂ ಬೆದರಿಸ್ತಾನೆ. ನಮ್ಮನ್ನು ಕೂಡ ಬೆದರಿಸ್ತಾನೆ, ಲೀಡರ್ಸ್ನೇ. ನಾನು ಬಾಗೇಪಲ್ಲಿ ರವಿ, ನಾನು ಬಾಂಬ್ ಆಗಿಬಿಡ್ತೀನಿ ನಿಮ್ಮ ಮೇಲೆ ಅಂತ ಬೆದರಿಸ್ತಾನೆ, ನಮ್ಮನ್ನೇ ಬೆದರಿಸ್ತಾನೆ. ಅದೇ ಪವನ್ ಕಲ್ಯಾಣ್ ಶ್ರೀರಾಮುಲು ಹೆಸರುಗಳು ಹೇಳ್ತಾನೆ ಅದನ್ನು. ನಾನು ಅಟ್ರಾಸಿಟಿ ಮೀಟಿಂಗ್ ಅವತ್ತು ಮುಗಿಸ್ಕೊಂಡ್ ಬಂದಾಗ ಅವ್ರು ಮುನ್ರಾಜ್ ಮಾಸ್ಟ್ರು ಅವ್ರ ವಿಜಯ್ ಕುಮಾರ್ಯನ್ನ ಕೇಳಿದ್ದಕ್ಕೆ ನಾನು ಬಾಗೇಪಲ್ಲಿ ರವಿ, ನಾನು ಬಾಂಬ್ ಆಗಿಬಿಡ್ತೀನಿ ನಿಮ್ಮ ಮೇಲೆ ಅಂತ ಬೆದರಿಸ್ತಾನೆ, ನಮ್ಮನ್ನೇ ಬೆದರಿಸ್ತಾನೆ. ಬಾಗೇಪಲ್ಲಿ ರವಿ ನಾನು ಬಾಂಬ್ ಆಗಿಬಿಡ್ತೀನಿ ಅಂತೇಳಿ. ಆಮೇಲೆ ಸಾಹೇಬ್ರು ಕರೆದು ನಮ್ಮನ್ನ ಅಲ್ಲೇ ರಾಜಿ ಮಾಡಿ ಕಳಿಸಿದ್ರು ಅವತ್ತು. ಈ ರೀತಿ ನಮ್ಮ ತ್ರಿಬಲ್ ಸ್ಟಾರ್ ಸರ್ಕಲ್ ಇನ್ಸ್ಪೆಕ್ಟರ್ ನಾನೇ ಕರಿತೀನಿ, ಮಂಜು ಸರ್, ಬಾಗೇಪಲ್ಲಿ ರವಿ ನಾನು ಬಾಂಬ್ ಆಗಿಬಿಡ್ತೀನಿ ನಾನು ಅಂತಾನೆ. ಈತನ ಬಾಂಬ್ ಹಾಕಕ್ಕೆ ಪೊಲೀಸ್ ಕೆಲಸಕ್ಕೆ ಬಂದಿರೋದು. ಈತನು ಪುರಳಿ ಯಲ್ಲಪ್ಪ ಅಂತ ದಲಿತ ನಾಗರಿಕ ಸಮಿತಿ ರಾಜ್ಯಾಧ್ಯಕ್ಷರು, ವೇಮಗಲ್ ಪೊಲೀಸ್ ಠಾಣೆಯಲ್ಲಿ SB ಆಗಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಕೆಲಸ ಮಾಡ್ತಾರೆ ರವಿ ಅಂತ. ಸುಮಾರು ಒಂದು 2-3 ವರ್ಷಗಳಿಂದ ಗುಪ್ತ ಮಾಹಿತಿ ವರದಿಗಾರನಾಗಿ ಕೆಲಸ ಮಾಡ್ತಿದ್ದಾನೆ. ಆತನು ಆಕ್ಟಿವಿಟೀಸ್ ಎಲ್ಲ ಸರಿ ಇಲ್ಲ ಆತನದು. ಎಲ್ಲೆಲ್ಲಿ ಇಸ್ಪೀಟ್ ಆಡ್ತಾರೆ, ಎಲ್ಲೆಲ್ಲಿ ಕೋಳಿ ಪಂದ್ಯ ಆಡ್ತಾರೆ, ಎಲ್ಲೆಲ್ಲಿ ಜೂಜ್ ಆಡ್ತಾರೆ, ಎಲ್ಲೆಲ್ಲಿ ಗಾಂಜಾ ಮಾರ್ತಾರೆ, ಎಲ್ಲ ಆತನಿಗೆ ಎಲ್ಲ A to Z ಗೊತ್ತಿದೆ ಆತನಿಗೆ. ಆದ್ರೂ ಅವ್ರ ಹತ್ರ ಹೋಗೋದು, ಏನೋ ವ್ಯವಹಾರ ಮಾಡ್ಕೊಂಬರೋದು, ಸುಮ್ಮನೆ ಎದ್ಬಿಡೋದು, ಆ ಕೆಲಸಗಳು ಮಾಡ್ತಾ ಇದ್ದಾನೆ. ಮತ್ತು ಎಲ್ಲಿ ಈ ಅಕ್ರಮವಾಗಿ ಕೆರೆಗಳಲ್ಲೆಲ್ಲ ಮಣ್ಣು ತೆಗಿತಿದ್ದಾರೆ. JCP ಉದಾಹರಣೆಗೆ ಪುರಳ್ಳಿ ಕೆರೆಯಲ್ಲಿ ಒಂದು 2 ತಿಂಗಳ ಹಿಂದೆ ಪುರಳ್ಳಿ ಕೆರೆಯಲ್ಲಿ ಒಂದು JCP 4 ಟ್ರ್ಯಾಕ್ಟರ್ಗಳು ಕೆಲಸ ಮಾಡ್ತಾಯಿತ್ತು. ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ವೇಮಗಲ್ ಪೊಲೀಸ್ ಸ್ಟೇಷನ್ಗೆ. ಇವ್ರು ಯಾರೋ ಒಂದು ಅಪರಿಚಿತ ಇದು ಕಾರಲ್ಲಿ ಬಂದಾಯ್ತು ರವಿ. ಬಂದುಬಿಟ್ಟು ಅವ್ರನ್ನ ಬೆದರಿಸಿ ಒಂದು ಟ್ರ್ಯಾಕ್ಟರ್ನೂ ಒಂದು JCP ಎತ್ಕೊಂಡು ಒಳಗಡೆ ಹಾಕಿಬಿಟ್ರು. ಹುಲ್ಲಂಕಲ್ಲು ವೆಂಕಟೇಶ್ ಅಂತ ಅದು JCP ಅವನ್ನ ಒಂದು ನೈಟಲ್ಲಿ ಇಟ್ಕೊಂಡು ಬೆಳಿಗ್ಗೆ 40,000 50,000 ರೂಪಾಯಿ ಅಮೌಂಟ್ ತಗೊಂಡು 1,000 ರೂಪಾಯಿ ಬಿಲ್ ಹಾಕಿ ಫೈನ್ ಹಾಕಿ ಆಚೆ ಬಿಟ್ಟಿದ್ದಾನೆ. ಮತ್ತು ಮೊನ್ನೆ ಇಲ್ಲಿರ್ತಕ್ಕಂಥ ಮಲ್ಲಂಡಳ್ಳಿ ಕೆರೆಯಲ್ಲಿ ಇಸ್ಪೀಟನ್ನು ಆಡ್ತಾಯಿದ್ರಂತೆ. ಮಲ್ಲಂಡಳ್ಳಿ ಕೆರೆಯಲ್ಲಿ ಇಸ್ಪೀಟನ್ನು ಆಡ್ತಾಯಿದ್ರೆ ಈತನ ಯಾರೋ ಕಾಸು ಕೊಡ್ಬೇಕಂತ ಹೋಗಿದ್ದಾನೆ. ಅವರು ಕಾಸು ಕೂಲಿ ಅಮೌಂಟು ಏನು ಚೀಟಿ ಅಮೌಂಟನ್ನು ಕೊಟ್ಟಿದ್ದಾರೆ. 40,000 ರೂಪಾಯಿ ಇಟ್ಕೊಂಡು ಬರ್ತಾಯಿದ್ರೆ ಈತನ ದಿಲ್ ಹಾಕಿ ಗಾಡಿ ಕಿತ್ಕೊಂಡು 40,000 ರೂಪಾಯಿ ಜೋಬಿಗೆ ಕೈ ಹಾಕಿ ಎತ್ಕೊಂಡು 40,000 ರೂಪಾಯಿನ ಬಂದು ಸ್ಟೇಷನ್ಗೆ ಬಂದು ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಸ್ಬಿಟ್ಟಿದ್ದಾನೆ. ಆಯಿತು ಅಂತ ಎಲ್ಲ ಹೋಗ್ಬಿಟ್ಟು ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ಕೇಸ್ ಹಾಕಿದ್ಮೇಲೆ ಹಾಕಿದ್ದಾರೆ, 40,000 ರೂಪಾಯಿ ಕೊಟ್ಟಿಲ್ಲ. ಮತ್ತು ಕೇಳಿದರೆ ಅದು ಕಿತ್ಕೊಂಡಂತ ಏನು ಗ್ಯಾರಂಟಿ ಇದೆ ನಿನಗೆ, ಸಾಕ್ಷಿ ಏನಿದೆ ಅಂತೆಲ್ಲ ಬೆದರಿಸ್ತಾನೆ. ಎಲ್ಲರೂ ಹಿಂಗೆ ಮಾಡ್ತಾರದು, ಎಲ್ಲ ಇದೇ ಕೆಲಸ ಮಾಡ್ತಾನೆ. ಅನೇಕ ಬಾರಿ ನಿಖಿಲ್ ಸರ್ SP ಆಗಿದ್ದಾಗಲೂ ಅವ್ರಿಗೂ ಮನವಿ ಕೊಟ್ಟಿದ್ವಿ, ನಮ್ಮ IG ಸಾಹೇಬ್ರಿಗೂ ಮನವಿ ಕೊಟ್ಟಿದ್ವಿ. ಯಾರೂ ಕ್ರಮ ಕೈಗೊಂಡಿಲ್ಲ ಅವ್ರ ಬಗ್ಗೆ. ಈಗ ನಾವು ಮೇಡಮ್ಗೆ ಮನವಿ ಕೊಟ್ಟಿದ್ದೀರಿ. ಈಗ ಇವ್ರನ್ನ ಈ ಕೂಡಲೇ ಅಮಾನತ್ ಪಡಿಸ್ಬೇಕು, ಇವ್ರ ಮೇಲೆ ಇಲಾಖೆ ತನಿಖೆ ನಡೆಸಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾವು ಮನವಿ ಕೊಟ್ಟಿದ್ವಿ. ಆಗ ಈಗ ಮೇಡಮು ನಮ್ಮ ಅಡಿಷನಲ್ SP ಸಾಹೇಬ್ರಿಗೆ ಹಾಕಿದ್ದಾರೆ. ವೇಮಗಲ್ ಪೊಲೀಸ್ ಸ್ಟೇಷನಲ್ಲಿ ರಿಯಲ್ ಎಸ್ಟೇಟ್ ದಂಧೆನೂ ಮಾಡ್ತಿದ್ದಾರೆ. ಇಬ್ಬರು ಇದ್ದಾರೆ ಅಲ್ಲಿ, ಅವ್ರ ಹೆಸರು ಹೇಳೋಕ್ಕೆ ಬೇಡ, ಇಬ್ಬರು ಇದ್ದಾರೆ. ಯೂನಿಫಾರ್ಮ್ ಹಾಕೋದಿಲ್ಲ ಅವರು. ಯಾವ ಹೋಟ್ಲ್ ಹತ್ರ ನೋಡು, ಯಾವ ಡಾಬಾಗಳು ನೋಡು, ಅಲ್ಲಿ ಹೋಗಿ ವ್ಯವಹಾರಗಳು ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ. ಪೊಲೀಸ್ ಕೆಲಸ ಅಂತೂ ಮಾಡ್ತಾ ಇಲ್ಲ. ಒಳ್ಳೆ ಇನ್ಸ್ಪೆಕ್ಟರ್ ಇದ್ದಾರೆ. ಈಗ ನಮ್ಮ ಜಿಲ್ಲೆಗೆ ಒಳ್ಳೆ SP ಮೇಡಮ್ ಬಂದಿದ್ದಾರೆ. ವೇಮಗಲ್ ಪೊಲೀಸ್ ಸ್ಟೇಷನ್ಗೆ ಕೆಟ್ಟ ಹೆಸರು ಬರ್ತದೆ ಇವ್ರನಿಂದ. ಇವ್ರ ಮೇಲೆ ಸೂಕ್ತ ತನಿಖೆ ನಡೆಸಬೇಕು, ಇಲಾಖೆ ತನಿಖೆ ನಡೆಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಬಾಗೇಪಲ್ಲಿ ರವಿ ಅಂತ ನಾವೇನಾದ್ರು ಕೇಳಕ್ಕೆ ಹೋದ್ರೆ ನಿನಗೆ ಪವನ್ ಕಲ್ಯಾಣ್ PS ಫೋನ್ ಮಾಡಿರ್ಬೇಕಲ್ಲ, ನಿನಗೆ ನಾನೇ ನಂಬರ್ ಕೊಟ್ಟಿದ್ದೀನಿ, ಪವನ್ ಕಲ್ಯಾಣ್ PS ಫೋನ್ ಮಾಡ್ತಾರೆ, ಮತ್ತು ಶ್ರೀರಾಮುಲು ಅವ್ರು PS ಫೋನ್ ಮಾಡ್ತಾರೆ ಅಂತ ಎಲ್ಲರೂ ಬೆದರಿಸ್ತಾನೆ. ನಮ್ಮನ್ನು ಕೂಡ ಬೆದರಿಸ್ತಾನೆ, ಲೀಡರ್ಸ್ನೇ. ನಮ್ಮ DSS ಲೀಡರ್ಸ್ ಹೋದ್ರೂ ನಮ್ಮನ್ನು ಬೆದರಿಸ್ತಾನೆ ಆತನು. ಅವತ್ತು ಮಲ್ಲಂಡಳ್ಳಿ ಕೆರೆಯಲ್ಲಿ ರೈಡ್ ಆದಾಗ ಒಂದು 20 ಗಾಡೀಲಿ ತೊಗೊಂಬಂದು ಟೇಸ್ಟ್ ಒಳಗಡೆ ಹಾಕಿರ್ತಾರೆ. ಅದರಲ್ಲಿ ಇವ್ರ ಹತ್ರ 40,000 ಕಿತ್ಕೊಂಡಿದ್ದಾರೆ, ಇನ್ನೊಬ್ಬನ ಹತ್ರನೂ 50-60,000 ಅವನ ಹತ್ರ ಕಿತ್ಕೊಂಡಿದ್ದಾರೆ. ಮತ್ತು ಜೂಜಾಡಕ್ಕೆ ಇಟ್ಟಿದ್ದ ಹಣನೆಲ್ಲ ಅಮೌಂಟ್ ತಗೊಂಡ್ಕೊಂಡು 6,000 ರೂಪಾಯಿ ತೋರಿಸಿ ಗಾಡಿಗಳೆಲ್ಲ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಒಂದು ಗಾಡಿ ಬಿಡೋಕ್ಕಾದ ಎಷ್ಟು ತಗೊಂಡ್ರೆ ಗೊತ್ತಿಲ್ಲ, 20,000 ರೂಪಾಯಿ ತಗೊಂಡ್ರು ಅಂತ ಹೇಳ್ಕೊತಾ ಇದ್ದಾರೆ ಎಲ್ಲ ಜನ ಎಲ್ಲ. ಒಂದು ಗಾಡಿಗೆ 20,000 ತಗೊಂಡು ಗಾಡಿಗಳೆಲ್ಲ ಬಿಟ್ಟಿದ್ದಾರೆ. ಕೇಸು ಮಾತ್ರ 1,000 ರೂಪಾಯಿ ಫೈನ್ ಹಾಕಿ ಕೇಸ್ ಮಾಡಿ ಬಿಟ್ಟಿದ್ದಾರೆ. 6,000 ರೂಪಾಯಿ ತೋರಿಸಿದ್ದಾರೆ ಅದರಲ್ಲಿ. ಈ ಥರ ಮಾಡ್ತಾ ಇದ್ದಾನೆ SB. ನಮಗೇನು ಅಲ್ಲಿ SB ಬೇರೆಯವ್ರಿಗೆ ಯಾರಿಗಾನ ಕೊಡಲಿ, ನಮಗೆ ಆಜ್ಞೆ ಮಾಡಬೇಕಂತ ಏನು ರೂಲ್ಸ್ ಏನಿಲ್ಲ, ಅದಕ್ಕೆ ಮೇಡಮ್ಗೆ ಗಮನಕ್ಕೆ ತಂದಿದ್ದೀವಿ. ಅಷ್ಟೆಲ್ಲ SPಗೆ ತನಿಖೆ ಮಾಡ್ಸೋಕೆ ಹಾಕಿದ್ದಾರೆ ಸರ್. ಅದು ಏನಾಗ್ತದೆ ಕಾದು ನೋಡ್ತೀರಿ. ಅವ್ರನ್ನೇ ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಂತೀವಿ. ನಾವು ಕಂಪ್ಲೇಂಟಲ್ಲಿ ಮಾಡಿರೋದು 6,000 ಮಾತ್ರ ಮಾಡಿದ್ದಾರೆ ಅವರು.
ಸುಮಾರು ಏನಿಲ್ಲ ಅಂದರೂ ಒಂದು 2-2.5 ಲಕ್ಷ ಅಮೌಂಟ್ ಇತ್ತು. ನನ್ನ ಹೆಸರು ಚೌಡಪ್ಪ ಅಂದ್ಬಿಟ್ಟು ನಾನು ಕಾರ್ಪೆಂಟ್ರ್ ಕೆಲಸ ಮಾಡೋದು. ನನಗೊಬ್ರು ಕೆಲಸ ಮಾಡಿದ್ದೆ, ಕಾಸು ಕೊಡಬೇಕಾಗಿತ್ತು. ಊರಲ್ಲಿ ಹೋಗಿ ಫೋನ್ ಮಾಡಿದೆ, ಇಲ್ಲಿ ಇಸ್ಪೀಟ್ ಆರ್ಡರ್ ತೆಗಿದ್ದೀನಿ ಬಾಪ್ಪ ಅಂತೇಳಿದರು. ಅಲ್ಲಿಗೆ ಹೋದೆ, ಈಸ್ಕೊಂಡೆ. ಸುಮಾರು ಒಂದು 7ರಿಂದ 8 ಜನ ಇದ್ದರು ಅವರು. 7ರಿಂದ 8 ಜನ ಇದ್ದರು. ನಾನು ಕಾಸು ಇಸ್ಕೊಂಡು ಸ್ವಲ್ಪ ತಲ್ಲೇ ಇದ್ದೆ ನೋಡಿಕೊಂಡು ಇದು ಎಣ್ಸ್ಕೊಂಡು ಜೋಬಲ್ಲಿ ಇಟ್ಕೊಂಡು ಗಾಡಿ ಮೂವ್ ಬರಬೇಕಾದ್ರೆ 6 ಜನ ಪೊಲೀಸರು ಬಂದು ಹಿಡ್ಕೊಂಡು ಎಲ್ಲಾದರೂ ಹೊಡೋದ್ರು. ನನ್ನ ಹತ್ರ 45,000 ಕಾಸಿತ್ತಲ್ಲ, ಅದು ಕಿತ್ಕೊಂಡ್ಬಿಟ್ಟು ನಮ್ಮನ್ನು 3 ಜನ ಹಿಡ್ಕೊಂಡು ಕೇಸ್ ಮಾಡಿದರು. ಕೇಸ್ ಮಾಡಿದ್ದಾದಮೇಲೆ ಗಾಡಿಗಳು 9 ಗಾಡಿ ಕಿತ್ಕೊಂಬಂದು 20,000 ಫೈನ್ ಕಟ್ಕೊಂಡಿದ್ದಾರೆ. ನಮ್ಮ ಜೋಬಲ್ಲಿ ಎತ್ಕೊಂಡಿದ್ದ ಕಾಸು ರವಿ ಸಾರ್ನ ಕೇಳಿದರೆ ಕಾಸಲ್ಲಿ ಅಂತ ಕೇಳಿದರೆ, ನಾನು ಸಾಕ್ಷಿ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ. ವೇಮಗಲ್ ಪೊಲೀಸರು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸಾಕ್ಷಿಯಲ್ಲಿ ಅವರೇ ಜೋಬಲ್ಲಿ ಫೋನು ಕಾಸೆಲ್ಲ ಅವರೇ ಎತ್ಕೊಂಡ್ರು. ಇನ್ನು ಸಾಕ್ಷಿಯಲ್ಲಿ ಕೊಡೋದು ನಾವು ಎಲ್ಲ ಅವರೇ ಕಿತ್ಕೊಂಡ್ಬಿಟ್ರು. ಅದು ತಿರುಗಿ ಮತ್ತೆ ಕರ್ಕೊಂಬಂದು ಸ್ಟೇಷನಲ್ಲಿ ಕೊಡಿಸಿ ಸ್ವಲ್ಪ ಇದು ಮಾಡಿ ಫೋಟೋಗಳೆಲ್ಲ ತೊಗೊಂಡು ಗಾಡಿಗೆ ಫೈನ್ ಕೂಡ ಕಟ್ಸ್ಕೊಂಡ್ರು. 9 ಗಾಡಿದು ಫೈನ್ ಕೂಡ 20,000 ಕಟ್ಸ್ಕೊಂಡು ಆಮೇಲೆ ನೈಟ್ ನಮ್ದು 11 ಗಂಟೆಗೆ ಬಿಟ್ಟರು. ಇವಾಗ ಕೇಳಿದರೆ ಸಾಕ್ಷಿ ಕೊಡು, ನಾನು ಎತ್ಕೊಂಡಿದ್ರೆ ಸಾಕ್ಷಿ ಕೊಡು, ನಾನು ಕಷ್ಟ ಬಿದ್ದರೆ ಕಾಸು ಅದು ಕಿತ್ಕೊಂಡು ಹೋಗಿರೋದು. ಅವರು ಕೇಳಿದರೆ ಸಾಕ್ಷಿ ಕೊಡು ಅಂತ ಹೇಳ್ತಿದ್ದಾರೆ. ಅವರು ನಮ್ಮ ಹತ್ರ ಇದ್ದಿದ್ದು 45,000, ಆಡೋರ್ದೆಲ್ಲ ಲಕ್ಷಗಳಿತ್ತಲ್ಲಿ, ಜಾಸ್ತಿ ದುಡ್ಡಿತ್ತು. ಅದು ಎಲ್ಲ ಎತ್ಕೊಂಡು ಹೋದ್ರು ಅವರೇ. ರವಿ ಸಾರು ಯಾರು ಬಂದಿದ್ರಲ್ಲ ಅವ್ರ ಜೊತೆಲಿ ಅವರೆಲ್ಲ ಎತ್ಕೊಂಡು ಹೋದ್ರು ದುಡ್ಡು. ನಮ್ಮ ಜೋಬಲ್ಲಿ ಎತ್ಕೊಂಡಿದ್ದು ರವಿ ಸಾರು, ಫೋನು ವಿತ್ ಕಾಸೆಲ್ಲ ಅವರೇ ಎತ್ಕೊಂಡಿದ್ದು. ಕಂಪ್ಲೇಂಟಲ್ಲಿ ಮಾಡಿರೋದು 6,000 ಮಾತ್ರ ಮಾಡಿದ್ದಾರೆ ಅವರು. ಸುಮಾರು ಏನಿಲ್ಲ ಅಂದರೂ ಒಂದು 2-2.5 ಲಕ್ಷ ಅಮೌಂಟ್ ಇತ್ತು. ಗಾಡಿಗೆ 20,000 ಫೈನ್ ಕಟ್ಕೊಂಡು ಆಮೇಲೆ ನೈಟ್ ಬಿಟ್ಟಿದ್ರು. ಅದು ಆ ಸಪ್ರೇಟ್ ಗೇಟಿಂದ ಆಚೆ ಕಟ್ಸ್ಕೊಂಡಿದ್ದು ಫೈನ್. ಗಾಡಿ ಒಳಗಡೆ ಕಟ್ಸ್ಕೊಂಡಿಲ್ಲ, ಆಚೆ ಕಟ್ಸ್ಕೊಂಡ್ರು. ಸ್ಲಿಪ್ ಏನು ಕೊಟ್ಟಿಲ್ಲ, ಗಾಡಿ ಫೈನ್ ಕೊಟ್ಟಲ್ಲ, ಅದು ಸ್ಲಿಪ್ ಏನು ಕೊಟ್ಟಿಲ್ಲ. ಅದು SP ಹತ್ರ ಬಂದು ನಾವು ಅದೇ ಇದು ದುಡ್ಡು ಕೇಳೋಕ್ಕೆ ಬಂದಿರೋದು, ಕಂಪ್ಲೇಂಟ್ ಮಾಡಿದ್ವಿ ಮೇಡಮ್ ಅವ್ರಿಗೆ. ಇಷ್ಟು ಅನ್ಯಾಯ ಆಗೈತೆ ಅಂತ ಹೇಳಿದ್ವಿ. ಅವರು ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಮೇಡಮ್.